ಬೆಳಗಿನ ಬೆಳಕು. ಸಂತೋಷಕರ ದಿನ. ಯಾಜಕಕಾಂಡ ಅಧ್ಯಾಯ 23. ಸಬ್ಬತ್ ಶಲೋಮ್, ಶಾಂತಿಯುತ ಸಬ್ಬತ್ ಭಾಗ 3. ನಿಯಮಗಳಿಂದ ಆಶೀರ್ವಾದಗಳಿಗೆ ಸಬ್ಬತ್ನ ಒಳಗಿನ ಆಧ್ಯಾತ್ಮಿಕ ಸಂಪತ್ತು. ಇಂದು ನಾವು ನಿಯಮಗಳಿ ಶೂನ್ಯದ ಆಶೀರ್ವಾದಗಳ ಕಡೆಗೆ ಹೆಜ್ಜೆ ಇಡುತ್ತೇವೆ. ಸಬ್ಬತ್ ದಿನದ ಒಳಗೆ ದೇವರು ಅಡಗಿಸಿರುವ ಆಶೀರ್ವಾದಗಳತ್ತ ನೋಡುವೆವು. ಅನೇಕರ ಪ್ರಶ್ನೆ ಇದು: ಇಂದಿನ ಕಾಲದಲ್ಲಿ ನಾವು ಸಬ್ಬತ್ ದಿನವನ್ನು ಆಚರಿಸಬೇಕೇ? ಅದು ಕೇವಲ ವಾರದ ಮೊದಲನೇ ದಿನವಾಗಿರಬೇಕೇ? ಅಥವಾ ದೇವರು ನಮಗೆ ಅದಕ್ಕಿಂತ ದೊಡ್ಡದಾದ ಯಾವುದನ್ನಾದರೂ ಕರೆಯುತ್ತಿದ್ದಾನೆಯೇ? ಆದ್ದರಿಂದ ನಾವು ನಿಧಾನವಾಗಿ, ಶಾಂತ ಮನಸ್ಸಿನಿಂದ, ಶಾಸ್ತ್ರದ ಮಾರ್ಗದರ್ಶನದ ಮೂಲಕ ದೇವರ ವಿಶ್ರಾಂತಿಗೆ ಹೋಗೋಣ. ವಿವಾದಗಳಿಗೆ ಅಲ್ಲ, ಆಂತರಿಕ ವಿಶ್ರಾಂತಿಗೆ. ಪ್ರಾರಂಭಿಕ ಶಿಷ್ಯರು ಏನು ಮಾಡಿದರು? ಪ್ರಾರಂಭದ ಕ್ರೈಸ್ತರು ವಾರದ ಮೊದಲ ದಿನ ಜನರು ಸೇರಿ ರೊಟ್ಟಿ ಮುರಿದು ವಾಕ್ಯವನ್ನು ಕೇಳುತ್ತಿದ್ದರು. ಅಪೊಸ್ತಲರ ಕೃತ್ಯಗಳು 27. ಅದು ಪುನರುತ್ಥಾನದ ದಿನವಾಗಿತ್ತು. ಅವರು ಅದನ್ನು ಹೊಸ ನಿಯಮವಾಗಿ ಇರಿಸಲಿಲ್ಲ, ಆದರೆ ಆನಂದದ ಮಾದರಿಯಾಗಿ ಆಯ್ದುಕೊಂಡರು. ಒಟ್ಟಿಗೆ ಅವರು ವಿಶ್ರಾಂತಿಯ ಮೂಲ ತತ್ವವನ್ನು ಕೈಬಿಡಲಿಲ್ಲ. ಅವರು ಅದನ್ನು ದಿನದ ಕಾನೂನಿನಿಂದ ವ್ಯಕ್ತಿಯೊಳಗೆ, ಕ್ರಿಸ್ತನೊಳಗೆ ಎತ್ತಿ ಹಿಡಿದರು. ಅಂದರೆ ಸಬ್ಬತ್ನ ನಿಯಮದಿಂದ ಕ್ರಿಸ್ತನಲ್ಲಿನ ವಿಶ್ರಾಂತಿಗೆ. ಈಗ ಧ್ಯಾನವು ಒಂದು ದಿನದ ನಿಯಮದಿಂದ ಪುನರುತ್ಥಾನಗೊಂಡ ಕ್ರಿಸ್ತನೊಂದಿಗೆ ಇರುವ ಸಂಬಂಧಕ್ಕೆ ತಿರುಗಿತು. ಇದರರ್ಥ ನಮ್ಮ ಜೀವನವನ್ನು ಆತನಲ್ಲಿ, ಯೇಸು ಕ್ರಿಸ್ತನಲ್ಲಿ ವಿಶ್ರಾಂತಿ ಪಡೆಯಲು ಮತ್ತು ಪ್ರತಿದಿನವೂ ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ನಡೆಯಲು ಒತ್ತು ನೀಡಲಾಯಿತು. ಇದು ನಿಜವಾದ ಸಬ್ಬತ್ ಜೀವನ. ಪೌಲನ ಬೋಧನೆ ದಿನಗಳ ಕುರಿತು. ರೋಮಾಪುರದವರಿಗೆ 14:5-6 ಪೌಲನು ಹೇಳುತ್ತಾನೆ: ಒಬ್ಬನು ಒಂದು ದಿನವನ್ನು ವಿಶೇಷವೆಂದು ಎಣಿಸುತ್ತಾನೆ, ಮತ್ತೊಬ್ಬನು ಎಲ್ಲಾ ದಿನಗಳನ್ನು ಸಮಾನವೆಂದು ಎಣಿಸುತ್ತಾನೆ. ಪ್ರತಿಯೊಬ್ಬನು ಕರ್ತನಿಗೋಸ್ಕರ ನಂಬಿಕೆಯಿಂದ ನಡೆಯಲಿ. ಇಲ್ಲಿ ಪೌಲನು ಸ್ವಾತಂತ್ರ್ಯ ಮತ್ತು ಮನಸ್ಸಿನ ಶಾಂತಿ ಕುರಿತು ಬೋಧಿಸುತ್ತಾನೆ. ಯಾರು ಶನಿವಾರ ಆಚರಿಸುತ್ತಾರೋ ಅವರು ಕರ್ತನಿಗೋಸ್ಕರ, ಯಾರು ಪ್ರತಿದಿನವನ್ನು ಸಮಾನವೆಂದು ನೋಡುವರೋ ಅವರು ಕರ್ತನಿಗೋಸ್ಕರ. ಎರಡು ದೇವರ ಕೃಪೆಯೊಳಗೆ ನಡೆಸಲಿ. ಕೊಲೊಸ್ಸೆಯವರಿಗೆ 2:16-17 ಪೌಲನು ಎಚ್ಚರಿಸುತ್ತಾನೆ: ಯಾರು ನಿಮಗೆ ಆಹಾರ, ಹಬ್ಬ, ನೂತನ ಚಂದ್ರ ಅಥವಾ ಸಬ್ಬತ್ ದಿನದ ವಿಷಯದಲ್ಲಿ ನಿಮ್ಮನ್ನು ನಿರ್ಣಯಿಸಬಾರದು ಎಂದು ಹೇಳಿದ್ದಾನೆ. ಅವುಗಳು ಬರುವ ವಸ್ತುಗಳ ನೆರಳು, ಅದರ ವಾಸ್ತವಿಕತೆ ಕ್ರಿಸ್ತನಲ್ಲಿಯೇ. ಅಂದರೆ ಸಬ್ಬತ್ ಕೇವಲ ನೆರಳು, ಆದರೆ ನಿಜವಾದ ದೇಹ, ಸತ್ಯ ಕ್ರಿಸ್ತನೇ. ಆತನಲ್ಲಿ ವಿಶ್ರಾಂತಿ ಸಿಕ್ಕಿದಾಗ ನೆರಳು ಅಗತ್ಯವಿಲ್ಲ. ಗಲಾತ್ಯರಿಗೆ 4:9-11 ಪೌಲನು ಮತ್ತೆ ಎಚ್ಚರಿಸುತ್ತಾನೆ: ನೀವು ದೇವರನ್ನು ತಿಳಿದ ಮೇಲೆ ಮತ್ತೆ ದಿನಗಳು, ತಿಂಗಳುಗಳು, ಕಾಲಗಳು ಬಗ್ಗೆ ಬಂಧನಕ್ಕೆ ಹಿಂತಿರುಗುತ್ತಿದ್ದೀರಾ? ಹೀಗೆ ಮಾಡುವುದರಿಂದ ನೀವು ಕ್ರಿಸ್ತನಲ್ಲಿನ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತೀರಿ. ಪೌಲ ಮತ್ತು ಅಪೊಸ್ತಲರು ದೇವರ ನಿಯಮಗಳನ್ನು ತಿರಸ್ಕರಿಸಲಿಲ್ಲ. ಅವರು ದೇವರ ಉದ್ದೇಶವನ್ನು ಪೂರ್ಣಗೊಳಿಸಿದರು. ಸಬ್ಬತ್ ಕ್ರಿಸ್ತನ ವಿಶ್ರಾಂತಿಯನ್ನು ಸೂಚಿಸುತ್ತಿತ್ತು. ಆ ಕ್ರಿಸ್ತನು ಬಂದ ನಂತರ ನೆರಳು ನಮ್ಮ ಮನಸಾಕ್ಷಿಯನ್ನು ಆಳುವ ಅಗತ್ಯವಿಲ್ಲ. ಯೆಹೂದ್ಯರ ಸಬ್ಬತ್ ಮತ್ತು ಪ್ರಥಮ ಕ್ರೈಸ್ತರು. ಪೌಲನು ಹಲವಾರು ಬಾರಿ ಸಬ್ಬತ್ ದಿನದಲ್ಲಿ ಸಭಾಮಂದಿರಗಳಿಗೆ ಹೋಗಿ ಬೋಧಿಸುತ್ತಿದ್ದ. ಅಪೊಸ್ತಲರ ಕೃತ್ಯಗಳು 13, 17, 18. ಆದರೆ ಅದು ಶಬ್ಬತ್ ಆಚರಣೆಗೆ ಅಲ್ಲ. ಆದರೆ ಅಲ್ಲಿ ಯೆಹೂದ್ಯರು ಮತ್ತು ಶಾಸ್ತ್ರಪಾಠಗಳು ಇದ್ದುದರಿಂದ ಬೋಧನೆಗೆ ಅವಕಾಶವಾಗಿತ್ತು. ಅಪೊಸ್ತಲರ ಸಭೆ. ಅಪೊಸ್ತಲರ ಕೃತ್ಯಗಳು 15 ಜನಾಂಗಗಳಿಂದ ಬಂದ ವಿಶ್ವಾಸಿಗಳಿಗೆ ಕೆಲವು ಶುದ್ಧತೆ ಮತ್ತು ಸಹಭೋಜನ ಸಂಬಂಧಗಳ ನಿಯಮಗಳನ್ನು ನೀಡುತ್ತಿದ್ದರು. ಆದರೆ ಸಬ್ಬತ್ ಆಚರಣೆ ಅವರನ್ನು ಕಡ್ಡಾಯವಾಗಿರಿಸಲಿಲ್ಲ.
ಹೀಗಾಗಿ ಸಬ್ಬತ್ ಒಂದು ಆಧ್ಯಾತ್ಮಿಕವಾಗಿ ಯೇಸು ಕ್ರಿಸ್ತನಲ್ಲಿ ನಮಗೆ ಲಭ್ಯವಿರುವ ಶಾಶ್ವತವಾದ ಮತ್ತು ಪ್ರತಿದಿನದ ವಿಶ್ರಾಂತಿಯ ಕಡೆಗೆ ನಡೆಸುತ್ತದೆ. ಕಾನೂನುಬದ್ಧ ದಿನವಾಗಿ ಅಲ್ಲ. ನಿಜವಾದ ಸಬ್ಬತ್ ಎಂದರೆ ಕ್ರಿಸ್ತನಲ್ಲಿ ದೊರಕುವ ವಿಶ್ರಾಂತಿ. ದೇವರ ಕೃಪೆಯಲ್ಲಿ ನಂಬಿಕೆ ಇಟ್ಟು ಆತ್ಮನ ಮಾರ್ಗದರ್ಶನದಲ್ಲಿ ನಡೆಯುವುದು. ದಿನವೊಂದನ್ನು ಆಚರಿಸುವುದಕ್ಕಿಂತ ಪ್ರತಿದಿನ ದೇವರ ಉಪಸ್ಥಿತಿಯಲ್ಲಿ ಶಾಂತಿಯಾಗಿ ನಡೆಯುವುದು. ಅದೇ ನಿಜವಾದ ಸಬ್ಬತ್. ಇದರ ಸಾರಾಂಶವೇನೆಂದರೆ, ಸಬ್ಬತ್ ಒಂದು ದಿನಕ್ಕಿಂತ ಹೆಚ್ಚಾದ ದೇವರ ವಿಶ್ರಾಂತಿಯ ಚಿತ್ರವಾಗಿದೆ. ಕ್ರಿಸ್ತನಲ್ಲಿಯೇ ಆ ವಿಶ್ರಾಂತಿ ಪೂರ್ಣಗೊಳ್ಳುತ್ತದೆ. ಅಪೊಸ್ತಲರು ಜನರಿಗೆ ದಿನಗಳ ಬಗ್ಗೆ ನ್ಯಾಯವಿಧಿ ಮಾಡಬೇಡಿ ಎಂದು ಹೇಳಿದ್ದರು. ದೇವರ ಉದ್ದೇಶವೆಂದರೆ ನಮ್ಮ ಆತ್ಮಗಳು ಆತನಲ್ಲಿ ವಿಶ್ರಾಂತಿ ಪಡುವಂತೆ ಮಾಡುವುದು. ಯೇಸು ಕ್ರಿಸ್ತ ಸಬ್ಬತ್ನ ಒಡೆಯನು. ಅಪೊಸ್ತಲರು ಸಭೆಯು ಕ್ರಿಸ್ತನಲ್ಲಿ ನೆಲೆ ನಿಲ್ಲುವಂತೆ ನೋಡಿಕೊಂಡರು. ಕಾನೂನುಗಳಲ್ಲಿ ಅಲ್ಲ, ಆದರೆ ಪ್ರೀತಿಯ ನಿಯಮದಲ್ಲಿ. ಇದೀಗ ಪ್ರಶ್ನೆ: ಯೇಸು ಸಬ್ಬತ್ ಬಗ್ಗೆ ಏನು ಬೋಧಿಸಿದನು? ಯೇಸು ಸಬ್ಬತ್ತಿಗೂ ಕರ್ತನು. ಮತ್ತಾಯ 12:8 ಯೇಸು ಹೇಳುತ್ತಾನೆ, ಮನುಷ್ಯ ಕುಮಾರನು ಸಬ್ಬತ್ತಿನ ಒಡೆಯನು. ಈ ಹೇಳಿಕೆ 4ನೇ ಆಜ್ಞೆಯನ್ನು ರದ್ದುಪಡಿಸುವುದಿಲ್ಲ, ಅದರ ಉದ್ದೇಶವನ್ನು ಪ್ರಕಟಿಸುತ್ತದೆ. ಸಬ್ಬತ್ನ ಕರ್ತನಾದ ಯೇಸು ದೇವರು ಈ ಸಬ್ಬತ್ತನ್ನು ಯಾವ ಉದ್ದೇಶದಿಂದ ನೀಡಿದನೆಂಬುದನ್ನು ತಿಳಿಸಲು ಅಧಿಕಾರ ಹೊಂದಿದ್ದಾನೆ. ಅವನ ಉದ್ದೇಶ ಬಾಧೆ ನೀಡುವುದು ಅಲ್ಲ, ದಯೆ ತೋರುವುದು; ನಿಷೇಧಿಸುವುದು ಅಲ್ಲ, ಗುಣಪಡಿಸುವುದು; ಬಂಧಿಸುವುದು ಅಲ್ಲ, ಪುನರುತ್ಥಾನ ಮತ್ತು ಪುನಃಸ್ಥಾಪನೆ ತರುವುದು. ಯೇಸು ಹೇಳಿದರು, ನೀವು ಇದನ್ನು ತಿಳಿದಿದ್ದರೆ ನನಗೆ ಬಲಿ ಬೇಡ, ದಯೆ ಬೇಕು. ಹೋಶೇಯ 6:6. ನೀವು ನಿರಪರಾಧಿಗಳನ್ನು ದೋಷಿಗಳೆಂದು ತೀರ್ಪು ಮಾಡುತ್ತಿರಲಿಲ್ಲ. ಮತ್ತಾಯ 12:7. ದೇವಾಲಯದ ಯಾಜಕರು ಮತ್ತು ಯೇಸು. ಮತ್ತಾಯ 12:5-6 ಯೇಸು ಹೇಳುತ್ತಾನೆ, ಯಾಜಕರು ಸಬ್ಬತ್ ದಿನದಲ್ಲಿಯೇ ದೇವಾಲಯದಲ್ಲಿ ಸೇವೆ ಮಾಡುತ್ತಾರೆ, ಆದರೂ ಅವರು ದೋಷಿಗಳೆಂದು ಎಣಿಸಲ್ಪಡುವುದಿಲ್ಲ. ದೇವಾಲಯಕ್ಕಿಂತ ದೊಡ್ಡವನು ಇಲ್ಲಿಯೇ ಇದ್ದಾನೆ. ಅಂದರೆ ಯೇಸು ದೇವರ ದಯೆಯ ಪ್ರತಿರೂಪ. ಆದರೆ ಯೇಸು ಸಬ್ಬತ್ ದಿನದಲ್ಲಿ ಗುಣಪಡಿಸಿದಾಗ ಅವರು ದೇವರ ಕಟ್ಟಳೆಗಳನ್ನು ಉಲ್ಲಂಘಿಸಲಿಲ್ಲ. ಅವರು ಅದರ ದಯೆಯ ಹೃದಯವನ್ನು ಪೂರ್ಣಗೊಳಿಸಿದರು. ಯಾವಾಗ ಯಾರಿಗಾದರೂ ಸಹಾಯ ಬೇಕಾಗುತ್ತದೆ, ಅದು ಕ್ಯಾಲೆಂಡರ್ನಲ್ಲಿ ಅನುಮತಿ ದಿನ ಆಗಬೇಕಾಗಿಲ್ಲ. ದಯೆಗಾಗಿ ದಿನಗಳ ಅಳತೆ ನೋಡಬೇಕಾಗಿಲ್ಲ. ಯೋಹಾನ 5:17 ಯೇಸು ಹೇಳುತ್ತಾನೆ, ನನ್ನ ತಂದೆಯು ಕೆಲಸ ಮಾಡುತ್ತಾನೆ, ಆದ್ದರಿಂದ ನಾನು ಕೆಲಸ ಮಾಡುತ್ತೇನೆ. ದೇವರ ದಯೆಯ ಕಾರ್ಯ ಯಾವ ದಿನವೂ ನಿಲ್ಲುವುದಿಲ್ಲ. ಸಬ್ಬತ್ನ ಆಶೀರ್ವಾದ ವಿಶ್ರಾಂತಿಯ ವರ. ಸಬ್ಬತ್ ಒಂದು ವಿರಾಮಕ್ಕಿಂತ ಹೆಚ್ಚಾಗಿದೆ. ಇದು ದೇವರಿಂದ ದೊರಕುವ ಆಳವಾದ ಆತ್ಮೀಯ ವಿಶ್ರಾಂತಿ. ಯೇಸು ಕರೆಯುತ್ತಾನೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ. ಮತ್ತಾಯ 11:28-29. ಹೀಬ್ರಿಯರಿಗೆ 4:9 ಬರಹಗಾರ ಹೇಳುತ್ತಾನೆ, ದೇವರ ಜನರಿಗೆ ಇನ್ನೂ ಒಂದು ಸಬ್ಬತ್ ವಿಶ್ರಾಂತಿ ಉಳಿದಿದೆ. ಅವನು 3 ವಿಧದ ವಿಶ್ರಾಂತಿಯನ್ನು ವಿವರಿಸುತ್ತಾನೆ. ಸೃಷ್ಟಿ ವಿಶ್ರಾಂತಿ, ದೇವರು 7ನೆಯ ದಿನ ವಿಶ್ರಾಂತಿ ಪಡೆದನು. ಕಾನಾನ್ ವಿಶ್ರಾಂತಿ, ಇಸ್ರಾಯೇಲರು ದೇಶದಲ್ಲಿ ಅಲ್ಪ ವಿಶ್ರಾಂತಿ ಪಡೆದರು. ಕ್ರಿಸ್ತನ ವಿಶ್ರಾಂತಿ, ನಾವು ನಮ್ಮ ಕಾರ್ಯಗಳಿಂದ ವಿಶ್ರಾಂತಿ ಪಡೆದು ಯೇಸುವಿನ ಪೂರ್ಣ ಕಾರ್ಯದಲ್ಲಿ ನಂಬಿಕೆ ಇಡುವುದು. ಈ ವಿಶ್ರಾಂತಿಯ ಸ್ವಾದವನ್ನು ನಾವು ಈಗ ನಂಬಿಕೆಯಿಂದ ಅನುಭವಿಸುತ್ತೇವೆ, ಆದರೆ ಅದನ್ನು ಪೂರ್ಣವಾಗಿ ಬರುವ ಯುಗದಲ್ಲಿ ಪ್ರವೇಶಿಸುತ್ತೇವೆ. ಇದು ಸಬ್ಬತ್ನ ನಿಜವಾದ ಆಶೀರ್ವಾದ. ಗದ್ದಲದ ಲೋಕದಲ್ಲಿ ಶಾಂತ ಹೃದಯ, ಭಾರವಾದ ನೂಗ, ಹಗುರವಾದ ಭಾರ, ಆತಂಕದಿಂದ ಮುಕ್ತವಾದ ಜೀವನ, ದೇವರ ಪ್ರೇಮದಿಂದ ನಿರಂತರ ಶಾಂತಿ, ನಿತ್ಯ ಸಬ್ಬತ್ ಜೀವನ.
ಇಂದಿನ ಕ್ರೈಸ್ತರಿಗೆ ಸಬ್ಬತ್ ಎಂದರೆ ಒಂದು ದಿನಕ್ಕೆ ಸೀಮಿತವಾದ ವಿಧಿ ಅಲ್ಲ. ಇದು ಜೀವನದ ಧೋರಣೆ. ನಾವು ದೇವರನ್ನು ಗೌರವಿಸುತ್ತೇವೆ. ಮನಸ್ಸನ್ನು ನಿಧಾನಗೊಳಿಸುವುದರಿಂದ ಬಿಡುವಿನ ಸಮಯ ಸಿಕ್ಕಾಗಲೆಲ್ಲ ಧ್ಯಾನ ಮತ್ತು ಪ್ರಾರ್ಥನೆ ಮಾಡಲು, ಮನಸ್ಸಿನಲ್ಲಿ ಶಾಂತಿಯನ್ನು ಕಾಯ್ದುಕೊಳ್ಳಲು. ನಮ್ಮ ಕೈಗಳು ಕೆಲಸದಲ್ಲಿದ್ದರೂ ನಮ್ಮ ಹೃದಯಗಳು ದೇವರಲ್ಲಿಯೇ ವಿಶ್ರಾಂತಿ ಪಡೆಯುತ್ತದೆ. ಅದೇ ನಿಜವಾದ ಸಬ್ಬತ್ ಜೀವನ. ನಾವು ಆಯ್ಕೆ ಮಾಡಬೇಕಾದದ್ದು ನಂಬಿಕೆ, ಆತುರಕ್ಕಿಂತ ಹೆಚ್ಚಾಗಿ ಕೃತಜ್ಞತೆ, ಅಸಮಾಧಾನಕ್ಕಿಂತ ಹೆಚ್ಚಾಗಿ ಆರಾಧನೆ, ಚಿಂತೆಗಿಂತ ಹೆಚ್ಚಾಗಿ ಶಾಂತಿ. ನಮ್ಮ ಒಳಗಿನ ಆಂತರಿಕ ವಿಶ್ರಾಂತಿಯಾಗುತ್ತದೆ. ಶಾಸ್ತ್ರವಾಚನಕ್ಕೆ, ಪ್ರಾರ್ಥನೆಗೂ ಸಹ ಸಬ್ಬತ್ ಶಾಂತಿಯ ಮಾರ್ಗ ಮತ್ತು ನಿತ್ಯ ವಿಶ್ರಾಂತಿಯ ಪ್ರತಿಬಿಂಬ. ಕ್ರಿಸ್ತನಲ್ಲಿ ಸಬ್ಬತ್ನನ್ನು ಕಾಯುವುದು. ನಾವು ಸಬ್ಬತ್ನನ್ನು ಕಾಯುವುದು ಎಂದರೆ ಯೇಸು ನಮ್ಮ ಸದಾಕಾಲದ ಕರ್ತನಾಗಿರುವಂತೆ ಬದುಕುವುದು. ಯಾವುದೇ ವಾರದ ದಿನವನ್ನು ನಾವು ವಿಶ್ರಾಂತಿಗಾಗಿ ಆಯ್ಕೆ ಮಾಡಿದರೂ ಅಥವಾ ಬೇರೆ ರೀತಿಯ ವಾರದ ಕ್ರಮ ಅನುಸರಿಸಿದರೂ ದೇವರ ಕರೆಯೂ ಒಂದೇ. ಪ್ರಯಾಸವನ್ನು ಬಿಟ್ಟು ಹೃದಯವನ್ನು ಶುದ್ಧವಾಗಿಟ್ಟು ದೇವರ ಕೆಲಸವನ್ನು ಮಾಡಲು. ಆಫೀಸ್ನಲ್ಲಿ, ಅಡುಗೆ ಮನೆಯಲ್ಲಿ, ತರಗತಿಗಳಲ್ಲಿ, ಬೀದಿಗಳಲ್ಲಿ ನಾವು ದೇವರ ಜನರಾಗಿ, ವಿಶ್ರಾಂತ ಜನರಾಗಿ ಬದುಕಬೇಕು. ನಮ್ಮ ದಿನಗಳಲ್ಲಿ ದೇವರ ಆಳ್ವಿಕೆಯನ್ನು ಒಪ್ಪಿಕೊಳ್ಳುವ ಮೂಲಕ ಅವನ ಹೆಸರನ್ನು ಗೌರವಿಸುತ್ತೇವೆ, ಜನರಿಗೆ ಸೇವೆ ಮಾಡುತ್ತೇವೆ ಮತ್ತು ಆತನೇ ನಮ್ಮ ಸಮಯವನ್ನು ಆಳಲಿ ಎಂದು ನಂಬುತ್ತೇವೆ. ಸಬ್ಬತ್ನ ದೃಷ್ಟಿ ವಾರದ ಪಾರದಿಗೂ ಮೀರಿ. ಸಬ್ಬತ್ ಒಂದು ದಿನದ ವಿಶ್ರಾಂತಿಗಿಂತಲೂ ದೂರ ನೋಡುವ ದೃಷ್ಟಿಯನ್ನು ಕೊಡುತ್ತದೆ. ಇದು ಜೂಬಿಲಿ ವರ್ಷವನ್ನು ಯಾಜಕಕಾಂಡ 25 ನೆನಪಿಸುತ್ತದೆ. ಅದು ನಮಗೆ ಸ್ವಾತಂತ್ರ್ಯ, ಮರಳುವಿಕೆ, ಪುನಃ ಸ್ಥಾಪನೆ ದೊರಕುತ್ತದೆ. ಅಪೊಸ್ತಲರ ಕೃತ್ಯಗಳು 3:19-21 ಹೇಳಿದೆ. ಪುನಃ ಸ್ಥಾಪನೆಯ ಕಾಲಗಳು ಬರುವವು. ಅದು ಶಬ್ಬತ್ನ ಪರಿಪೂರ್ಣ ಪೂರ್ಣತೆ. ದೇವರ ರಾಜ್ಯ ಸಂಪೂರ್ಣವಾಗಿ ಸ್ಥಾಪನೆಯಾಗುವ ಕಾಲ. ಯೆಶಾಯ 66:23 ಹೇಳುತ್ತದೆ. ಸಬ್ಬತ್ನಿಂದ ಸಬ್ಬತ್ವರೆಗೆ ಎಲ್ಲಾ ಜೀವಿಗಳು ಯೆಹೋವನ ಮುಂದೆ ಬಂದು ಆರಾಧಿಸಲಿವೆ. ಅಂದರೆ ದೇವರ ಮಹಿಮೆಯಲ್ಲಿ ಎಲ್ಲಾ ಜನರು ವಿಶ್ರಾಂತಿ ಮತ್ತು ಆರಾಧನೆಯಲ್ಲಿ ಒಂದಾಗುವರು. ಯೇಸುವಿನ 7 ಸಬ್ಬತ್ ಗುಣ ಮುಖ್ಯತ್ವಗಳು. ಯೇಸು ತನ್ನ ಸೇವೆಯಲ್ಲಿ 7 ಸಬ್ಬತ್ ದಿನಗಳಲ್ಲಿ ಮಾಡಿದ ಗುಣಪಡಿಸಿದ್ದು ಅದು ಯಾದೃಚ್ಛಿಕವಾದವು ಅಲ್ಲ. ಅವುಗಳೆಲ್ಲವೂ ಸೂಚನೆಗಳಿಗಾಗಿ ಅಷ್ಟೇ. ಸಂಖ್ಯೆ 7 ಎಂಬುದು ಪೂರ್ಣತೆಯನ್ನು ಸೂಚಿಸುತ್ತದೆ. ಆದ್ದರಿಂದ ಈ 7 ಕಾರ್ಯಗಳು ಕ್ರಿಸ್ತನಲ್ಲಿರುವ ರಾಜ್ಯದ ಸಂಪೂರ್ಣ ವಿಶ್ರಾಂತಿಯನ್ನು ತೋರಿಸುತ್ತವೆ. ಅವು ಮುಂದೆ ಬರುವ ದೇವರ ಶಾಂತಿ ಯುಗದ ಮುಂಚಿತ ನೋಟಗಳು. ಅಲ್ಲಿ ಈ ಸೃಷ್ಟಿಗಳೆಲ್ಲ ತನ್ನ ದೀರ್ಘ ದುಃಖದಿಂದ ನಿಟ್ಟುಸಿರು ಬಿಟ್ಟು ದೇವರ ಜೀವವನ್ನು ಉಸಿರಾಡುತ್ತದೆ. ಈ 7 ಚಿಹ್ನೆಗಳ ಕುರಿತಂತೆ ನಾಳೆಯ ಭಾಗದಲ್ಲಿ ಆಳವಾಗಿ ನೋಡಲಾಗುವುದು. ಇಂದಿನ ಪಾಠ ಸಬ್ಬತ್ನ ಆಶೀರ್ವಾದವನ್ನು ಸ್ವೀಕರಿಸೋಣ. ಇಂದು ದೇವರ ಆಶೀರ್ವಾದವನ್ನು ಹೃದಯದಿಂದ ಸ್ವೀಕರಿಸೋಣ. ಆತುರವನ್ನು ಬಿಟ್ಟು ನಿಲ್ಲೋಣ. ಶಾಸ್ತ್ರದ ಸುತ್ತ ಸೇರೋಣ. ದಯೆಗೆ ಸ್ಥಳ ನೀಡೋಣ. ಹೃದಯವನ್ನು ಕ್ರಿಸ್ತನಲ್ಲಿ ವಿಶ್ರಾಂತಿಗೊಳಿಸೋಣ. ಲೋಕ ಹೇಳುತ್ತದೆ, ಇನ್ನಷ್ಟು ಮಾಡು. ಆದರೆ ಸಬ್ಬತ್ನ ಕರ್ತನು ಹೇಳುತ್ತಾನೆ, ನನ್ನ ಬಳಿಗೆ ಬಾ. ಲೋಕ ಕಾರ್ಯದಿಂದ ಮೌಲ್ಯವನ್ನು ಅಳೆಯುತ್ತದೆ. ಆದರೆ ಪಿತನಾದ ದೇವರು ಪ್ರೀತಿಯಿಂದ ಬದುಕುವುದರಲ್ಲಿ ಸಂತೋಷಪಡುತ್ತಾನೆ. ಸಬ್ಬತ್ ಬಂಧನವಲ್ಲ, ಹಸಿರು ಮೇಯುವ ಸ್ಥಳ. ಅದು ಗುರುತು ಅಲ್ಲ, ಉಸಿರು. ಭಾರವಲ್ಲ, ಆಶೀರ್ವಾದ. ದೇವರ ಈ ವಿಶ್ರಾಂತಿಯ ದಯೆಯು ನಮ್ಮ ಬದುಕಿನ ರೀತಿ ಮತ್ತು ನಮ್ಮ ಮಾರ್ಗವನ್ನು ರೂಪಿಸಲಿ. ಆ ಮಹಾವಿಶ್ರಾಂತಿಯ ಪ್ರಭಾತದವರೆಗೆ. ಯಾವಾಗ ಪ್ರತಿಯೊಂದು ನುಡಿ ಆ ದಿನ ಆನಂದದ ದಿನ ಎಂದು ಸಾರುತ್ತದೆ. ಪ್ರಾರ್ಥನೆ. ಪರಲೋಕದ ಕರುಣೆಯ ತಂದೆಯೇ,
ಪ್ರತಿದಿನವೂ ಸಬ್ಬತ್ ಎಂಬ ಸತ್ಯವನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಿರಪಡಿಸು. ನೀನು ನಮ್ಮ ವಿಶ್ರಾಂತಿ ಎಂದು ನೆನಪಿಸು. ನಿನ್ನ ಪವಿತ್ರತೆ ನಮ್ಮೊಳಗೆ ಪ್ರಕಾಶಿಸಲಿ. ನಮ್ಮನ್ನು ಈ ಲೋಕದಲ್ಲಿ ಶಾಂತಿಯ ಬೆಳಕಿನಂತಾಗಿಸು. ನಿನ್ನ ಪವಿತ್ರ ಆತ್ಮ ಕಳುಹಿಸಿ ನಮ್ಮ ಹೆಜ್ಜೆಗಳನ್ನು ಮಾರ್ಗದರ್ಶನ ಮಾಡು. ನಮ್ಮ ಹೃದಯಗಳನ್ನು ಕಾಪಾಡು. ಪ್ರತಿದಿನ ಪ್ರೀತಿ, ಸತ್ಯ ಮತ್ತು ಕರುಣೆಯ ಮಾರ್ಗವನ್ನು ಆಯ್ಕೆ ಮಾಡಲು ನಮ್ಮ ದುರ್ಬಲ ಜೀವನಗಳನ್ನು ಬಲಪಡಿಸು. ನಮ್ಮನ್ನು ನಮ್ಮ ಗುರು ಯೇಸು ಕ್ರಿಸ್ತನ ಪ್ರತಿಮೆಯಾಗಿ ಪರಿವರ್ತಿಸು. ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್.